ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನ್ನ ಮಗಳ ಜೊತೆ ನಂದು ಒಂದೇ ಒಂದು ಫೋಟೋ ಕೂಡ ಇಲ್ಲ. ಅವಳ ಜೊತೆ ಒಂದು ಫೋಟೋನಾದ್ರೂ ತೆಗೆಸ್ಕೊಳ್ಬೋದಿತ್ತು. ಯಜಮಾನ್ರೆ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರು. ಹೇಳಿದೆ ಸುಬ್ಬು. ಸುರೇಂದ್ರ, ಕಾರ್ ರೆಡಿ ಮಾಡು. ಅಡ್ರೆಸ್ ಬಂದ ತಕ್ಷಣ ನಾವು ಹೊರಡಬೇಕು. ಅಣ್ಣ, ಎಲ್ಲಿಗೆ ಅಂತ ಹೋಗೋದು? ಹೇಳಿದ್ನಲ್ಲೋ, ಜಾನಕಿ ಅವ್ರ ಅಡ್ರೆಸ್ ಸಿಗ್ತಾ ಇದೆ, ನಾವೆಲ್ಲರೂ ಹೋಗ್ಬೇಕು ಅಂತ. ಯಜಮಾನ್ರೆ, ನಿಮಗೆ ನಿಜವಾಗ್ಲೂ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಅಡ್ರೆಸ್ ಸಿಗ್ತಾ? ಅದು ಗೊತ್ತಾಯ್ತಾ ಅಂತ ಕೇಳ್ತಾ ಇದೆಯಲ್ಲ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ಬಿಡುತ್ತೆ. ಅಣ್ಣ, ನೀನು ಇನ್ಸ್ಪೆಕ್ಟರ್ ಕೇಳಿದ್ಯಾ? ಅವ್ರ ಅಡ್ರೆಸ್ ಕಳಿಸ್ತೀನಿ ಅಂತ ಹೇಳಿದಾರ? ಈ ಐಡಿಯಾ ನನಗೆ ಯಾವಾಗಲೂ ಹೊಳೆದಿತ್ತು ಕಣೋ. ಆದರೆ ಏನೋ ಒಂಥರ ಹಿಂಜರಿಕೆ ಅವ್ರನ್ನ ಕೇಳೋಕ್ಕೆ. ಡಿಪಾರ್ಟ್ಮೆಂಟ್ನ ನನ್ನ ಪರ್ಸ್ನಲ್ ಕೆಲಸಗಳಿಗೆ ಯಾವತ್ತೂ ಉಪಯೋಗಿಸ್ಕೊಳ್ಳಿಲ್ವಲ್ಲ. ನಿಜ ಯಜಮಾನ್ರೆ, ನೀವು ಯಾವತ್ತೂ ಅಧಿಕಾರಿಗಳನ್ನಾಗಲಿ ಪೊಲೀಸವರಾಗಲಿ ಅಥವಾ ಡಿಪಾರ್ಟ್ಮೆಂಟ್ನ ನಿಮ್ಮ ಪರ್ಸನಲ್ ಕೆಲಸಕ್ಕೆ ಯೂಸ್ ಮಾಡಿಲ್ಲ. ಆದರೂ ಇದಕ್ಕಿದ್ದಂಗೆ ನೀವು ಇನ್ಸ್ಪೆಕ್ಟರ್ ಹತ್ರ ಹೇಗೆ ಕೇಳಿದ್ರಿ ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ. ಅದು ನಾನು ಕೇಳಿದೆ, ಆದರೆ ಜಾನಕಿ ಅವ್ರ ನಂಬರು ಇನ್ನೂ ಕಳಿಸಿಲ್ಲ. ಅಡ್ರೆಸ್ ಇನ್ನೂ ಸಿಕ್ಕಿಲ್ವ ಹಂಗಂದ್ರೆ ಯಜಮಾನ್ರೆ ನಿಮ್ಗಿನ್ನೂ? ಅದೇ, ನಾನು ನಂಬರ್ ಕಳಿಸಿದ ತಕ್ಷಣ ಅವರೊಂದು 5-10 ನಿಮಿಷದಲ್ಲಿ ಹುಡುಕಿ ಹೇಳಿಬಿಡ್ತಾರೆ. ಆ ನಂಬಿಕೆ ಇರೋದ್ರಿಂದಲೇ ನಾನು ನಿಮ್ಮನ್ನು ಬರೆಯಲಿದ್ದು. ನಿಮ್ಮ ಎದುರುಗಡೆನೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಜಾನಕಿ ಅವ್ರ ನಂಬರ್ ಕೊಟ್ಬಿಡ್ತೀನಿ. ಅಯ್ಯೋ ಬೇಡ ಯಜಮಾನ್ರೆ, ಒಂದು ನಿಮಿಷ. ನೀವು ಫೋನ್ ಮಾಡಕ್ಕೆ ಹೋಗ್ಬಿಡಿ ಯಜಮಾನ್ರೆ. ಯಾಕೆ ಸೊಬ್ಬು? ನಿಜ ಅಣ್ಣ, ನೀನು ಈ ರಾಜ್ಯಕ್ಕೆ ಮಿನಿಸ್ಟ್ರು. ನೀನೊಬ್ಬ ಇನ್ಸ್ಪೆಕ್ಟ್ರಿಗೆ ಕಾಲ್ ಮಾಡಿ ನಿನ್ನ ಪರ್ಸನಲ್ ವಿಷಯ ಹೇಳ್ಕೊಳ್ಳೋದು ಬೇಡಣ್ಣ. ಈ ವಿಷಯ ಏನಾದ್ರು ಆಚೆ ಹೋದರೆ ನೇರವಾಗಿ ನಿನಗೆ ಕೆಟ್ಟ ಹೆಸರು ಬರುತ್ತೆ. ಮತ್ತೆ ನಾನು ಏನು ಮಾಡು ಅಂತೀಯಾ? ಯಜಮಾನ್ರೆ, ನಾನು ಯಾಕಿದ್ದೀನಿ ಯಜಮಾನ್ರೆ? ಈ ಕೆಲಸನ ನಾನು ಮಾಡ್ತೀನಿ. ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಿಮ್ಗೆ ಹೇಳ್ತೀನಿ. ತಲೆ ಕೆಡಿಸ್ಕೊಬಿಡಿ ನೀವು. ಹೌದಾ? ಹೌದಣ್ಣ. ಸುಬ್ಬು ಬೇಕಾದ್ರೆ ಅವ್ರ ಹತ್ರ ಮಾತಾಡಲಿ. ಅಪ್ಪಿತಪ್ಪಿ ಈ ವಿಷಯ ಏನಾದ್ರು ಆಚೆ ಹೋದರೆ ಸುಬ್ಬು ಪರ್ಸನಲ್ ಆಗಿ ಕೇಳಿದಾನೆ ಅಂತ ಆಗುತ್ತೆ. ಹೌದು ಯಜಮಾನ್ರೆ, ಇದೇನು ಕ್ರೈಮ್ ಕೇಸ್ ಅಲ್ವಲ್ಲ. ಸೊ ನಾನು ಕೇಳಿದ್ರೆ ಅವ್ರಿಗೇನು ಡೌಟ್ ಬರಲ್ಲ. ಹಾಗಿದ್ರೆ ನಾನು ನಿನಗೆ ಇನ್ಸ್ಪೆಕ್ಟರ್ ನಂಬರ್ ಕಳಿಸ್ತೀನಿ. ಯಜಮಾನ್ರೆ, ಇನ್ಸ್ಪೆಕ್ಟರ್ ಫೋನ್ ಎತ್ತುತ್ತಾ ಇಲ್ಲ. ನಾವು ತುಂಬ ಮೇಲ್ ಬಿದ್ದು ಮಾಡೋದು ಬೇಡ ಅನ್ಸುತ್ತೆ ಯಜಮಾನ್ರೆ. ನಾನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಫೋನ್ ಮಾಡ್ತೀನಿ ಅವ್ರಿಗೆ. ನಾನು ಆತುರದಲ್ಲಿ ಏನೇನೋ ನಿರ್ಧಾರ ತೊಗೊಂಡ್ಬಿಡ್ತಾ ಇದ್ದೆ. ಅದು ಜಾನಕಿ ಅವ್ರಿಗೂ ಶೋಭೆ ತರಲ್ಲ. ಆದರೆ ಜಾನಕಿ ಅವ್ರ ನಂಬರು ಕನೆಕ್ಟ್ ಆಗಿದ್ದಿದ್ರೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಆದರೆ ನಾನು ಅವ್ರ ಜೊತೆ ಮಾತಾಡೋದು ಹೇಗೆ? ನಾನವ್ರು ಎಲ್ಲಿದ್ದಾರೆ ಅಂತ ಹುಡುಕ್ಲೇಬೇಕು. ಸರಿ ಸುಬ್ಬು, ನೀನು ಇನ್ಸ್ಪೆಕ್ಟರ್ ಜೊತೆ ಮಾತಾಡಿ ನನಗೆ ಹೇಳು. ಸರಿ ಯಜಮಾನ್ರೆ. ಸುಬ್ಬು, ನೀನೇ ಅದಕ್ಕೇನು ಹುಡ್ಕೊಡ್ತೀನಿ ಅಂತ ಹೇಳ್ತೀಯಲ್ಲೋ? ಅವ್ರನ್ನ ಹುಡ್ಕೋದು ನನ್ನ ಕರ್ತವ್ಯ ಸರ್. ಹಾಗೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾದ್ಮೇಲೆ ಯಜಮಾನ್ರಿಗೆ ಆ ಜಾಗ ಗೊತ್ತಾಗದಿರೋ ಹಾಗೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯನೇ. ನಾನು ಹೇಗೋ ಮಾಡ್ತೀನಿ ಬಿಡಿ. ಸರಿ, ಹುಷಾರು. ಅಣ್ಣ, ಜಾಸ್ತಿ ಟೆನ್ಷನ್ ತಗೋಬೇಡ, ಏನು ಯೋಚನೆ ಮಾಡಬೇಡ. ಸುಬ್ಬು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ವಿಷಯ ತಿಳಿಸ್ತೀನಿ ಅಂತ ಹೇಳದ್ನಲ್ಲ.
ಜಾನಕಿ ಅವ್ರ ಫೋನ್ ಆನ್ ಆಗಿದೆ. ಸುರೇಂದ್ರ, ಕೆಲಸ ಇದೆ, ಬರ್ತೀನಿ. ಇನ್ನ ಯಾಕೆ ಇದ್ದಕ್ಕಿದ್ದಂಗೆ ಹೊರಟೋದ? ಮೆಸೇಜ್ ಬಂದಿರ್ಬೋದು. ಕಡೆಗೂ ಜಾನಕಿ ಅವ್ರ ಫೋನ್ ಆನ್ ಆಗಿಬಿಟ್ಟಿದೆ. ನಾನು ಈಗಲೇ ಫೋನ್ ಮಾಡ್ತೀನಿ. ಬೇಡ, ಅವ್ರ ಜೊತೆ ತುಂಬ ದಿವಸ ಆಗಿದೆ ಮಾತಾಡಿ, ಹೇಗೆ ಅಂತ ಶುರು ಮಾಡಲಿ. ಒಂದು ಕೆಲಸ ಮಾಡ್ತೀನಿ, ಮೆಸೇಜ್ ಮಾಡ್ಬಿಡ್ತೀನಿ. ಮೆಸೇಜ್ ಎಲ್ಲ ಯಾಕೆ ಮಾಡೋದು? ನೇರವಾಗಿ ಫೋನೇ ಮಾಡ್ಬೋದಲ್ಲ. ನೇರವಾಗಿ ಮಾತಾಡಿದ್ರೆ ತಾನೇ ಅವತ್ತೇನು ನಡೀತು ಅಂತ ಹೇಳೋಕ್ಕಾಗೋದು, ನಾನು ಕ್ಷಮೆ ಕೇಳೋಕ್ಕಾಗೋದು. ಇಲ್ಲ, ನೇರವಾಗಿ ಮಾತಾಡ್ತೇನೆ. ವೀರು ನನಗೆ ಕಾಲ್ ಮಾಡ್ತಿದಾರ. ನಾನು ಸ್ವಿಚ್ ಆನ್ ಮಾಡಿದ್ದು ಅವ್ರಿಗೆ ಗೊತ್ತಾಗೋಯ್ತಾ? ಫೋನ್ ತೆಗಿತಾ ಇಲ್ಲ, ಮೆಸೇಜ್ ಆದ್ರೂ ಮಾಡಿಬಿಡ್ತೀನಿ. ಜಾನಕಿ ಅವರೇ, ನಮಸ್ಕಾರ. ಹೇಗಿದ್ದೀರಾ? ನಿಮ್ಮ ಜೊತೆ ಒಂದೇ ಒಂದು ಸಲ ಮಾತಾಡಬೇಕು. ನಿಮ್ಮ ಮನಸ್ಸಲ್ಲಿರೋ ಬೇಸರ ನನಗೂ ಗೊತ್ತು. ದಯವಿಟ್ಟು ನೀವು ಬಿಡುವಾದಾಗ ಕಾಲ್ ಮಾಡಿ, ಕಾಯ್ತಾ ಇರ್ತೀನಿ. ಮೊಬೈಲ್ ನೆಟ್ವರ್ಕ್ ಸಿಗೋದಿಲ್ಲ ಅಂದ್ಕೊಂಡು ಫೋನ್ ಆನ್ ಮಾಡಿದೆ. ಮನೇಲೆಲ್ಲೂ ನೆಟ್ವರ್ಕೇ ಸಿಗ್ತಾ ಇರಲಿಲ್ಲ. ಆದರೆ ಇದೊಂದು ಜಾಗದಲ್ಲಿ ನೆಟ್ವರ್ಕ್ ಸಿಗ್ತಿದೆ. ಮೊಬೈಲ್ ಆನ್ ಮಾಡ್ತಿದ್ದ ಹಾಗೆ ವೀರು ಕಾಲ್ ಮಾಡ್ತಿದ್ದಾರೆ, ಮೆಸೇಜ್ ಕಳಿಸ್ತಿದ್ದಾರೆ. ಅಂದರೆ ವೀರು ಪ್ರತಿದಿನ ಪ್ರತಿ ಕ್ಷಣ ನನ್ನ ನೆನಪಲ್ಲೇ ಇದ್ದಾರಾ? ಅವರು ಪ್ರತಿದಿನ ನನ್ನ ಕಾಲಿಗೆ ಟ್ರೈ ಮಾಡ್ತಿದ್ದಾರಾ? ಕ್ಷಮಿಸಿ ಜಾನಕಿ ಅವರೇ, ನೀವು ಬ್ಯುಸಿ ಇದ್ರಿ ಅನ್ಸುತ್ತೆ. ನಾನು ಕಾಲ್ ಮಾಡಿ ನಿಮಗೆ ತೊಂದರೆ ಕೊಡ್ತಾ ಇದ್ದೀನಾ? ದಯವಿಟ್ಟು ಏನಾದರೂ ರಿಪ್ಲೈ ಮಾಡಿ.